ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಆರೋಗ್ಯಯುತ ಜೀವನ ಶೈಲಿಯ ಮಹತ್ವ ಹಾಗೂ ಹೆಲ್ದಿ ಲೈಫ್ ಸ್ಟೈಲ್ ಗೈಡೆನ್ಸ್ ಎಂಬ ಈ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತ ಸುಸ್ವಾಗತ. ನಾನು ಬಸವರಾಜ್ ಗಂಗಾಧರ್ ದಸ್ತ್ರದ್, ನಾನೊಬ್ಬ ಸಮುದಾಯ ಆರೋಗ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈಗ ನಿಮ್ಮ ಮುಂದೆ ಒಂದು ಉತ್ತಮವಾದಂತಹ ವಿಷಯದೊಂದಿಗೆ ಹಾಜರಾಗಿದ್ದೇನೆ. ಎಲ್ಲರಿಗೂ ಆರೋಗ್ಯ ಅನ್ನೋದು ಬೇಕು. ನಾವು ಆರೋಗ್ಯವೇ ಭಾಗ್ಯ ಅಂತಲೂ ಕರಿತೀವಿ, ಮತ್ತು ಆರೋಗ್ಯವೇ ಜೀವನ ಅಂತಲೂ ಕರಿತೀವಿ. ಆರೋಗ್ಯವೇ ನಮಗೆ ಹೆಲ್ತ್ ಈಸ್ ವೆಲ್ತ್ ಅಂತಲೂ ಕರಿತೀವಿ. ಒಳ್ಳೆಯ ಆರೋಗ್ಯ ಬೇಕಂದ್ರೆ ಒಳ್ಳೆಯ ಆಹಾರ ಬೇಕು. ಒಳ್ಳೆಯ ಆಹಾರ ಊಟ ಮಾಡಿದ್ರೆ ಒಳ್ಳೆಯ ರೀತಿಯಿಂದ ನಾವು ಆರೋಗ್ಯಯುತವಾಗಿ ಇರ್ತೇವೆ. ಹಾಗಾದರೆ ಈ ಆರೋಗ್ಯಯುತವಾಗಿ ಜೀವನ ನಾವು ನಡೆಸಬೇಕು ಅಂತಂದರೆ ನಮಗೆ ಏನು ಬೇಕು ಅನ್ನೋದರ ಬಗ್ಗೆ ನಾನು ನಿಮಗೆ ಇವತ್ತು ಸುವಿಸ್ತಾರವಾಗಿ ಹೇಳಲು ಬಿಡ್ತೇನೆ. ಇವತ್ತಿನ ಟಾಪಿಕ್ ಇರೋದು ಅವರ್ ಬಾಡಿ ನೀಡ್ಸ್, ನಮ್ಮ ದೇಹಕ್ಕೆ ಏನು ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಟಾಪಿಕ್ ಇರುತ್ತೆ. ನೀವು ಎಲ್ಲರಿಗೂ ಗೊತ್ತಿದ್ದ ಪ್ರಕಾರ ಮೊದಲನೆಯ ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಮ ಮಾನವನ ದೇಹ ರಚನೆ ಹೆಂಗಾಗಿದೆಯಪ್ಪ ಅಂತಂದ್ರೆ, ಮಾನವನ ದೇಹದಲ್ಲಿ ಜೀವಕೋಶಗಳಿಂದ ಪ್ರಾರಂಭ ಆಗ್ತವೆ. ಜೀವಕೋಶಗಳು ಸಣ್ಣ ಸಣ್ಣ ಜೀವಕೋಶಗಳಿಂದ ಅವು ಗುಂಪುಗಳ ಸೇರಿ ಒಂದು ಅಂಗಾಂಶಗಳು ಆಗ್ತವೆ. ಅಂಗಾಂಶಗಳೆಲ್ಲ ಗುಂಪುಗೆಲ್ಲ ಕೂಡಿ ಒಂದು ಸಿಸ್ಟಮೆಟಿಕ್ ಅಂದ್ರೆ ಆರ್ಗನ್ಸ್ ಅಂತ ಕರಿತೀವಿ, ಅಂಗಾಂಗಗಳು ಕೂಡ ಆಗ್ತವೆ. ಅನೇಕ ಆರ್ಗನ್ಗಳು ಸೇರಿ ಒಂದು ಸಿಸ್ಟಮ್ ಆಗ್ತದೆ. ಈಗ ಉದಾಹರಣೆಗೆ ನಮ್ಮ ದೇಹದಲ್ಲಿ ಹಾರ್ಟ್ ಅಂತಿದೆ, ಅದು ಒಂದು ಆರ್ಗನ್ನು, ಅದು ಒಂಥರ ಸಿಸ್ಟಮ್ ಆಗಿ ವರ್ಕ್ ಮಾಡ್ತೈತೆ. GI ಸಿಸ್ಟಮ್ ಅಂತ ಕರಿತೀವಿ, ಹೊಟ್ಟೆ ಭಾಗ, ಎಲ್ಲ ಥರದ್ದು ಅನೇಕ ನರ್ವಸ್ ಸಿಸ್ಟಮು, GI ಸಿಸ್ಟಮು, ಬೌಲ್ ಸಿಸ್ಟಮು, ಕಿಡ್ನಿದು ಒಂದು ಬೇರೆ ಪ್ಯಾಟರ್ನ್ ಇರ್ತದೆ, ಲಿವರ್ ಪ್ಯಾಟರ್ನ್ ಬೇರೆ ಇರ್ತೈತೆ, ಆಮೇಲೆ ಇನ್ಸುಲಿನ್ ಪ್ರೊಡಕ್ಷನ್ ಮಾಡ್ತಕ್ಕಂಥ ಪ್ಯಾಂಕ್ರಿಯಾಸ್ ಇರ್ತದೆ, ಗ್ರಂಥಿಗಳು ಇರ್ತವೆ, ಮೆದುಳು ಅಂತ ಇರ್ತದೆ, ಕಣ್ಣುಗಳು ಇರ್ತದೆ. ಹೀಗೆ ಅನೇಕ ಭಾಗಗಳು ಇರ್ತವೆ ಮತ್ತು ಅದರ ಒಂದು ಸಿಸ್ಟಮೆಟಿಕ್ ಕೆಲಸಗಳು ಇರ್ತವೆ. ಈ ಎಲ್ಲದರಿಂದ ಮಾಂಸಖಂಡಗಳಿಂದ ನಮ್ಮ ದೇಹ ಏನಾಗೈತಿ, ರಚನೆ ಆಗೈತಿ ಅಂತ ನಿಮ್ಗೆ ಗೊತ್ತಾಗ್ತದೆ. ಹಾಗಾದರೆ ಈ ದೇಹಕ್ಕೆ ನಮಗೆ ಏನೇನು ಬೇಕು, ದೇಹಕ್ಕೆ ಏನು ಬೇಕು, ನಾವೇನು ಕೊಡುತ್ತೇವೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಾಗಾದರೆ ನಮ್ಮ ಬಾಡಿಗೆ ಏನು ಬೇಕು? ಉತ್ತಮವಾದಂತಹ ಪೋಷಕಾಂಶಗಳನ್ನು ಕೊಡಬೇಕು. ಪೋಷಕಾಂಶಗಳು ಅಂದರೆ ಏನು, ಅವು ಯಾವ್ಯಾವು, ಹೆಂಗಿರ್ತವೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಈ ಪೋಷಕಾಂಶಗಳಲ್ಲಿ 2 ವಿಧಗಳು ಇರ್ತವೆ. ಒಂದು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತಲೂ ಕರಿತೀವಿ. ಅಂದ್ರೆ ನಮ್ಮ ದೇಹಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗಿರುವಂಥ ವಸ್ತುಗಳು ಅಂತ ಕರಿತೀವಿ, ಅದಕ್ಕೆ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಪ್ರೋಟೀನ್ ಅಂತ ಹೇಳ್ಬೋದು, ಕಾರ್ಬೋಹೈಡ್ರೇಟ್, ಫ್ಯಾಟ್, ಇವು 3 ನಮಗೆ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಪ್ರೋಟೀನ್ ನಮಗೆ ಬಹಳ ಹೆಲ್ಪ್ ಆಗ್ತದೆ. ನಮ್ಮ ಬಾಡಿ ಬಿಲ್ಡರ್ಸ್ ಅಂತ ಬ್ಲಾಕ್ಸ್ ಅಂತ ಕರಿತೇವೆ, ಬಾಡಿ ಬಿಲ್ಡರ್ ಬ್ಲಾಕ್ಸ್ ಅಂತ ಕರಿತೀವಿ. ನಮ್ಮ ದೇಹದ ರಚನೆಗೆ, ಬೆಳವಣಿಗೆಗೆ, ಅಥವಾ ನಮ್ಮ ದೇಹದಲ್ಲಿ ಏನೇ ಒಂದು ಡ್ಯಾಮೇಜ್ ಆದಂಥ ಸೆಲ್ಸ್ ಆಗಿರ್ಬೋದು, ಏನೇ ಡ್ಯಾಮೇಜ್ ಇದ್ದರೂ ಕೂಡ ಅವುಗಳನ್ನ ರಿಪೇರಿ ಮಾಡುವಂಥ ಶಕ್ತಿ ಈ ಪ್ರೋಟೀನ್ ಮಾಡ್ತೈತಿ. ಇನ್ನು ಕಾರ್ಬೋಹೈಡ್ರೇಟು ಇದು ಕೂಡ ಅತ್ಯಮೂಲ್ಯವಾದಂಥದ್ದು. ನಮ್ಮ ಬಾಡಿಗೆ ಏನು ಬೇಕು ಶಕ್ತಿ, ಎನರ್ಜಿ, ಅದನ್ನು ಕೊಡುವಂಥದ್ದು ಕಾರ್ಬೋಹೈಡ್ರೇಟ್. ಇನ್ನು ಫ್ಯಾಟಲ್ಲಿ ಲಿಪಿಡ್ಸ್ ಅಂತಲೂ ಬರ್ತವೆ. ಫ್ಯಾಟಲ್ಲಿ ಹೆಲ್ದಿ ಫ್ಯಾಟ್ ಅಂತ ಬರ್ತವೆ, ಗುಡ್ ಫ್ಯಾಟ್. ಇದು ನಮ್ಮ ಶರೀರಕ್ಕೆ ಅತಿ ಅವಶ್ಯಕತೆವಾದಂಥದ್ದು ಐತಿ. ಭಾಳ ಪ್ರಮಾಣ ಇಲ್ಲ ಅಂತಂದ್ರೂ ನಮ್ಮ ದೇಹಕ್ಕೆ, ಅದು ಸ್ಪೆಷಲಿ ಮೆದುಳಿಗೆ, ಹೆಲ್ತಿಗೆ ಭಾಳ ಹೆಲ್ಪ್ ಆಗ್ತದೆ. ಶರೀರಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಇದರಿಂದನೂ ಕೂಡ ಶಕ್ತಿ ಸಿಗ್ತದೆ. ಹೀಗಾಗಿದ್ರೆ ಇವು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಅವಶ್ಯಕತೆ ಅಂತ ಅತಿ ಅಮೂಲ್ಯವಾದಂತಹ ಬೇಸಿಕ್ ಪೋಷಕಾಂಶಗಳು ಅಂತ ಕರಿತೀವಿ, ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಇನ್ನು ಅದೇ ರೀತಿಯಾಗಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತಂದ್ರೆ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ಇವು ಸ್ಮಾಲ್ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬೇಕು, ಆದರೆ ಬಹಳ ಇದರ ರೋಲ್ ಇರ್ತದೆ ನಮ್ಮ ಶರೀರದಲ್ಲಿ. ಇದರ ಅತಿ ಅವಶ್ಯಕವಾದಂಥದ್ದು ರೋಲ್ ಬಹಳ ಜಾಸ್ತಿ ಇರ್ತದೆ. ಹೀಗಾಗಿ ನಮ್ಮ ದೇಹಕ್ಕೆ ನೋಡಿರಿ, ನಮ್ಮ ದೇಹದೊಳಗೆ ಇಷ್ಟೊತ್ತಂತ ಹೇಳಿದ್ರು ಎಲ್ಲ ಥರದ ಅಂಗಾಂಗಗಳು, ಚರ್ಮ ಅಂತೈತಿ, ಕಣ್ಣು ಅಂತೈತಿ, ಕಿವಿ ಅಂತದವು, ಮೂಗಂತದವು, ಕೂದಲು ಅಂತದವು, ಉಗುರಂತದವು, ರಕ್ತ ನಾಳಗಳು ಅಂತದವು, ನರಗಳು ಅಂತದವು, ಆಮೇಲೆ ಬೋನ್ ಅಂತದವು, ಎಲುಬು ಅಂತದವು, ಹಲ್ಲು ಅಂತದವು, ಒಸಡು ಅಂತದವು. ಹೀಗೆ ಹಲವಾರು ಭಾಗಗಳು ಏನದಾವಲ್ಲ, ಎಲ್ಲವೂ ಆರೋಗ್ಯಯುತವಾಗಿ ಅದರ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಇವು ಮೈಕ್ರೋನ್ಯೂಟ್ರಿಯೆಂಟ್ಸ್ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತೈತಿ.
ಸೊ ಹೀಗಾಗಿ ಅವುಗಳನ್ನು ನಮ್ಮ ಶರೀರಕ್ಕೆ ಕೊಡುವಂಥದ್ದು ಬಹಳ ಇಂಪಾರ್ಟೆಂಟು. ಸೊ ಹಾಗಾದರೆ ಅವು ಯಾವ್ಯಾವು? ಅವುಗಳ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ಏನು? ಯಾವ್ಯಾವು ಇರ್ತಾವಂದ್ರೆ ಅವುಗಳಿಗೆ ವಿಟಮಿನ್ಸ್ ಅಂತ ಕರಿತೀವಿ, ಕೆಲವೊಂದಿಷ್ಟು ಖನಿಜಾಂಶಗಳು ಅಂತ ಕರಿತೀವಿ. ಸೊ ಹಾಗಾದರೆ ವಿಟಮಿನ್ಸ್ ಅಂದರೆ ಏನು? ಅವು ಯಾವ್ಯಾವು? ಈ ವಿಟಮಿನ್ಸ್ ಅನ್ನೋದರಲ್ಲಿ ಹಲವಾರು ವಿಭಾಗಗಳದಾವೆ. ಅದ್ರಾಗ ವಾಟರ್ ಸಾಲ್ಯುಬಲ್ ಮತ್ತು ನಾನ್ ವಾಟರ್ ಸಾಲ್ಯುಬಲ್ ಅಂತಂದು ಕೂಡ ಕರಿತೀವಿ. ನಾವು ಸರಳವಾಗಿ ಹೇಳ್ತಗೊಂಡು ವಿಟಮಿನ್ ಎ ಅಂತಕ್ಕಂಥ ಒಂದು ಇದಿರ್ತದೆ. ಇದು ಕಣ್ಣಿನ ಆರೋಗ್ಯದ ಇದಕ್ಕೆ ಮತ್ತು ನಮ್ಮ ಇಮ್ಯುನಿಟಿ ಪವರ್ನ ಇಂಪ್ರೂವ್ ಮಾಡಲಿಕ್ಕೆ ಬಹಳ ಹೆಲ್ಪ್ ಆಗ್ತದೆ. ಆಮೇಲೆ ವಿಟಮಿನ್ ಡಿ ಅಂತ ಕರಿತೀವಿ. ವಿಟಮಿನ್ ಡಿ ಇದು ಸೂರ್ಯನ ಬೆಳಕಿನಲ್ಲಿ ಸಿಗುವಂಥದ್ದು ಕೂಡ ಇರುತ್ತೆ ಮತ್ತು ಆಹಾರ ರೂಪದಲ್ಲಿ ಸಿಗ್ತದೆ. ಇದು ನಮ್ಮ ದೇಹದ ಎಲುಬುಗಳಿಗೆ ಬಹಳ ಆರೋಗ್ಯದಾಯಕವಂಥದ್ದು ಇರ್ತದೆ ಮತ್ತು ಇಮ್ಯುನಿಟಿ ಬೂಸ್ಟ್ ಮಾಡ್ತದೆ. ನಮ್ಮ ಮೆಂಟಲ್ ಮೂಡ್ ಚೆನ್ನಾಗಿರುವಂಥದ್ದು ಒಂದು ವ್ಯವಸ್ಥೆನ ಮಾಡ್ತದೆ. ಅದೇ ರೀತಿ ವಿಟಮಿನ್ ಇ ಅಂತಂದು ಒಂದಿರುತ್ತೆ. ಅದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಮತ್ತು ನಮ್ಮ ಚರ್ಮದ ಹೆಲ್ತ್ ಆಗಿ ಮತ್ತು ಕಣ್ಣಿನ ಹೆಲ್ತಿಗೆ ಬಹಳ ಆರೋಗ್ಯವಂತವಾದಂಥದ್ದೈತಿ. ಆಮೇಲೆ ವಿಟಮಿನ್ ಕೆ ಅಂತ ಹೇಳ್ತೀವಿ. ಇದು ಕೂಡ ಬಹಳ ಒಂದು ಮಹತ್ವದ ರೋಲನ್ನು ಮಾಡ್ತದೆ. ವಿಟಮಿನ್ ಇ ಇದನ್ನೈತಲ್ಲ ಬ್ಲಡ್ ಕ್ಲಾಟ್ ಇದನ್ನು ಕಂಟ್ರೋಲ್ ಮಾಡ್ತೈತಿ. ಸೊ ಅದೇ ರೀತಿಯಾಗಿ ಬೋನ್ ಹೆಲ್ತ್ಗೂ ಕೂಡ ಅದು ಹೆಲ್ಪ್ ಆಗ್ತೈತಿ. ಆಮೇಲೆ ವಿಟಮಿನ್ ಸಿ ಅನ್ನುವಂಥದ್ದು ಸೊ ನಮ್ಮ ರೋಗ ರುಜಿನಗಳ ವಿರುದ್ಧ ಹೋರಾಡುವಂಥ ಶಕ್ತಿಯನ್ನು ಕೊಡುವಂಥದ್ದು ಅಂಶ ಅದರಲ್ಲಿ ಇರ್ತದೆ. ಸೊ ಹೀಗಾಗಿ ಅದು ಇಮ್ಯುನಿಟಿ ಪವರ್ಗೆ ಭಾಳ ಹೆಲ್ಪ್ ಆಗ್ತದೆ. ಆಮೇಲೆ ವಿಟಮಿನ್ ಬಿ ಹೇಳ್ತೀವಿ. ಸೊ ಈ ವಿಟಮಿನ್ ಬಿಯಲ್ಲಿ ಅದರಾಗೂ ಹಲವಾರು B1, B2, B3, B6, B5, B12 ಅಂತಂದೆಲ್ಲ ಅದವು. ಸೊ ಥಯಾಮಿನ್ ಇವೆಲ್ಲವೂ ಒಂದೊಂದು ಇದಕ್ಕೂ ಕೂಡ ನಮಗೆ ಬಹಳ ಮಹತ್ವದ. ಉದಾಹರಣೆಗೆ ನರ್ವಸ್ ಸಿಸ್ಟಮ್ಗೆ ಭಾಳ ಹೆಲ್ಪ್ ಆಗುತ್ತದಂಥದ್ದು. ಆಮೇಲೆ ನಮ್ಮ ಕಣ್ಣುಗಳ ಹೆಲ್ತ್ ಬಗ್ಗೆ ಆಗಿರ್ಬೋದು, ಚರ್ಮದ ಹೆಲ್ತ್ಗಳ ಬಗ್ಗೆ ಆಗಿರ್ಬೋದು, ನಮ್ಮ ಬಾಡಿ ಒಳಗಿರ್ತಕ್ಕಂಥ ಹಾರ್ಮೋನ್ಗಳ ಒಂದು ಬ್ಯಾಲೆನ್ಸನ್ನು ಮಾಡುವಂಥದ್ದಾಗಿರ್ಬೋದು, ಈ ಒಸಡುಗಳಲ್ಲಿ ರಕ್ತ ಸೋರುವುದು ಅಥವಾ ಒಸಡುಗಳಲ್ಲಿ ಹುಣ್ಣಾಗುವಂಥದ್ದನ್ನು ಸೊ ಅದನ್ನು ಬ್ಯಾಲೆನ್ಸ್ ಮಾಡಿ ಅದನ್ನು ಕೊರತೆಯನ್ನು ನೀಗಿಸುವಂಥದ್ದಾಗಿರ್ಬೋದು. ಆಮೇಲೆ ಇನ್ನೂ ಅನೇಕ ರೀತಿಯಂಥ ಇದು ಹೆಲ್ಪ್ ಈ ವಿಟಮಿನ್ ಬಿ ದಿಂದ ಆಗುವಂಥದ್ದು. ಆಮೇಲೆ ಗರ್ಭಿಣಿಯಲ್ಲಿ ತಾಯಂದಿರಲ್ಲಿ ಮಗುವಿನ ಬೆಳವಣಿಗೆಗೆ ಅವಶ್ಯಕ ಇರುವಂತಹ ಅದು ಕೂಡ ಇದು ವಿಟಮಿನ್ B9 ಅಂತ ಕರಿತೀವಿ. ಆಮೇಲೆ ವಿಟಮಿನ್ B12 ಅಂತಂದಿರುತ್ತೆ. ಇದು ಎಲ್ಲ ನರಗಳ ಶಕ್ತಿಯನ್ನು ಹೆಚ್ಚಿಗೆ ಮಾಡುವಂಥದ್ದಾಗಿರ್ತದೆ. ಎಲ್ಲ ರೀತಿಯಂಥ ನರಗಳ ಫಂಕ್ಷನ್ ಆಗಿರ್ಬೋದು ಮತ್ತು ಕಣ್ಣಿನ ಆರೋಗ್ಯ ಆಗಿರ್ಬೋದು, ಚರ್ಮದ ಆರೋಗ್ಯ ಆಗಿರ್ಬೋದು, ಇನ್ನಿತರೆ ಒಳಗಡೆ ನಾವು ಮಾಡಿದಾಗ ಊಟನ ಅಬ್ಸರ್ಪ್ಷನ್ ಮಾಡುವಂಥದ್ದಾಗಿರ್ಬೋದು, ಅದನ್ನು ಹೀರಿಕೊಂಡು ಎಲ್ಲ ಅಂಗಗಳಿಗೆ ಸರಬರಾಜು ಮಾಡುವಂಥದ್ದಾಗಿರ್ಬೋದು, ಈ ರೀತಿ ಅನೇಕ ಒಂದು ಎಲ್ಲ ಸಿಸ್ಟಮೆಟಿಕ್ ನಡುವಂಥದ್ದಕ್ಕೆ ನಾವು ವಿಟಮಿನ್ಸ್ ಬಹಳ ಅವಶ್ಯಕತೆ ಇದೆ ಅಂತ ಹೇಳ್ತೀವಿ. ಇನ್ನು ಖನಿಜಾಂಶಗಳು ಅಂತಲೂ ಕರಿತೇವೆ. ಇದಕ್ಕೆ ಮಿನರಲ್ಸ್ ಅಂತ ಕರಿತೇವೆ. ಯಾವ್ಯಾವ ಅಂದರೆ ಖನಿಜಾಂಶ ಕ್ಯಾಲ್ಸಿಯಂ ಅಂತ ಕರಿತೀವಿ. ಕ್ಯಾಲ್ಸಿಯಂ ಇದು ಬೋನ್ ಹೆಲ್ತಿಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಸ್ನಾಯುಗಳ ಬೆಳವಣಿಗೆಗೆ ಬಹಳ ಹೆಲ್ಪ್ ಆಗ್ತೈತಿ. ಆಮೇಲೆ ಫಾಸ್ಫರಸ್ ಅಂತ ಕರಿತೀವಿ. ಇದು ಕೂಡ ನಮ್ಮ ಶಕ್ತಿಯನ್ನು ಕೊಡ್ತೈತಿ ಮತ್ತು ಬೋನ್ ಹೆಲ್ತನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡ್ತೈತಿ. ಮ್ಯಾಗ್ನೀಸಿಯಂ ಅಂತ ಕರಿತೀವಿ. ಇದು ಕೂಡ ಸ್ನಾಯುಗಳ ಹೆಲ್ತಿಗೆ ಚಲೋ ಆಗ್ತೈತಿ, ನರಗಳ ಹೆಲ್ತಿಗೆ ಚಲೋ ಆಗ್ತೈತಿ. ಆಮೇಲೆ ಹಾರ್ಟ್ ಹೆಲ್ತಿಗೆ ಬಹಳ ಉತ್ತಮವಾದಂಥದ್ದು. ಪೊಟ್ಯಾಸಿಯಂ ಅಂತ ಕರಿತೀವಿ. ಇದು ಕೂಡ ಹಾರ್ಟ್ ಹೆಲ್ತಿಗೆ, ಬ್ಲಡ್ ಪ್ರೆಷರ್ನ ಮೇಂಟೈನ್ ಮಾಡೋಕ್ಕೆ ಇದು ತುಂಬ ಹೆಲ್ಪ್ ಆಗ್ತೈತಿ. ಸೋಡಿಯಂ ಅಂತ ಕರಿತೀವಿ. ಇದು ನಮ್ಮ ಬಾಡಿ ಒಳಗಿರ್ತಕ್ಕಂಥ ಫ್ಲೂಯಿಡನ್ನು ಬ್ಯಾಲೆನ್ಸ್ ಮಾಡ್ತೈತಿ. ಸೊ ಅದೇ ರೀತಿಯಾಗಿ ಸೋಡಿಯಂ ಕ್ಲೋರೈಡ್ ಅಂತ ಇರ್ತದೆ. ಐರನ್ ಅಂತಂದೈತಿ. ಐರನ್ ಅಂತಂದರೆ ಹಿಮೋಗ್ಲೋಬಿನ್, ನಮ್ಮ ಬ್ಲಡ್ದೊಳಗಿರ್ತಕ್ಕಂಥ ಐರನ್ ನಮ್ಮ ಬಾಡಿಗೆ ಆಕ್ಸಿಜನ್ ಸಪ್ಲೈನನ್ನು ಮಾಡುವಂಥದ್ದಾಗಿರ್ಬೋದು. ಅಯೋಡಿನ್ ಅನ್ನೋದು ಥೈರಾಯ್ಡಕ್ಕೆ ಸ್ವಲ್ಪ ಅದು ಭಾಳ ಥೈರಾಯ್ಡ್ ಹಾರ್ಮೋನ್ ಬ್ಯಾಲೆನ್ಸ್ ಮಾಡಲಿಕ್ಕೆ ನಮ್ಗೆ ಭಾಳ ಹೆಲ್ಪ್ ಆಗ್ತೈತಿ. ಆಮೇಲೆ ಸೆಲೆನಿಯಮ್ ಅಂತಂದು ಬರ್ತೈತಿ. ಇದು ಕೂಡ ಆ್ಯಂಟಿ ಆಕ್ಸಿಡೆಂಟ್ ಆಗಿರ್ತೈತಿ ಪ್ಲಸ್ ಇಮ್ಯುನಿಟಿ ಪವರ್ನ ನಮ್ಗೆ ಇಂಪ್ರೂವ್ಮೆಂಟ್ ಮಾಡ್ತೈತಿ. ಅದೇ ರೀತಿ ಕಾಪರು, ಮ್ಯಾಗ್ನೀಸಿಯಂ ಅಂತಂದೈತಿ. ಇದು ಕೂಡ ನಮ್ಮ ಮೆಟಬಾಲಿಸಮ್ಗೆ ಆರೋಗ್ಯದ ಹೆಲ್ಪ್ ಆಗ್ತೈತಿ. ಆಮೇಲೆ ಫ್ಲೋರೈಡ್ ಅಂತಂದೈತಿ. ಡೆಂಟಲ್ ಕೇರ್ ಆಗಿರ್ತವೆ. ಸೊ ಅಲ್ಲಿ ನಾವು ಫ್ಲೋರೈಡ್ ಅಂತಕ್ಕಂಥ ಒಂದು ಖನಿಜಾಂಶಗಳಿಂದ ಸರಿ ಮಾಡ್ಬೋದು. ಹೀಗೆ ಅನೇಕ ಎಲ್ಲ ರೀತಿಯಂಥ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತಲೂ ಕರಿತೇವೆ. ಇವಕ್ಕೆಲ್ಲಕ್ಕೂ ಖನಿಜಾಂಶಗಳು, ವಿಟಮಿನ್ಸು ನಮ್ಮ ಹೆಲ್ದಿ ಆರೋಗ್ಯಯುತವಾಗಿರಲಿಕ್ಕೆ ಇವು ಅವಶ್ಯಕತೆ ಇದೆ. ಇವುಗಳ ಕೊರತೆಯಿಂದನೂ ಕೂಡ ನಮ್ಗೆ ಅನೇಕ ಸಣ್ಣ ಪುಟ್ಟ ಜಡ್ಡುಗಳು ಬರ್ತಕ್ಕಂಥ ಚಾನ್ಸಸ್ ಇದ್ದಾವೆ. ಹೀಗಾಗಿ ಇವುಗಳನ್ನ ನಮ್ಮ ಆಹಾರದ ರೂಪದಲ್ಲಿ ನಾವು ಈ ಬಾಡಿಗೆ ಕೊಡ್ತಿರ್ತೀವಿ. ಇವು ತುಂಬ ಅತ್ಯಮೂಲ್ಯವಾದಂಥ ವಸ್ತುಗಳು ನಮ್ಮ ಶರೀರಕ್ಕೆ ಕೊಡಬೇಕಾದದ್ದು. ಸೊ ಇದನ್ನು ಬಿಟ್ಬಿಟ್ಟು ನಾವು ಇನ್ನೂ ಇದನ್ನು ಅಷ್ಟಲ್ಲದೆ ಮತ್ತೆ ಏನೇನೆಲ್ಲ ನಮ್ಮ ಶರೀರಕ್ಕೆ ಅವಶ್ಯಕತೆ ಐತಪ್ಪ ಅಂದ್ರೆ ನೀರು. ಇವು ಆಹಾರದ ಉತ್ತಮವಾದಂಥ ಪೋಷಕಾಂಶಗಳು ಅಂತ ಹೇಳಿದ್ವಿ ಇಷ್ಟೊತ್ತಿನ ಎಲ್ಲ
ಡಿಸ್ಕಷನ್ ಮಾಡಿದ್ವಿ. ಇನ್ನು ಇದಲ್ಲದೆ ಆಹಾರದ ಜೊತೆಗೆ ನೀರು ಬೇಕು. ನೀರು ಕೂಡ ನಮ್ಮ ಶರೀರದಲ್ಲಿ 70% ಭಾಗ ನೀರಿನಿಂದಲೇ ತುಂಬಿದೆ. ಎಲ್ಲ ಆರ್ಗನ್ಸ್ಗಳಾಗಲಿ, ಸಿಸ್ಟಮ್ ಆಗಲಿ ಅಥವಾ ಎಲ್ಲ ಜೀವಕೋಶಗಳಿಗೂ ಕೂಡ ನೀರು ಅತ್ಯವಶ್ಯಕವಾಗಿ ಬೇಕೇ ಬೇಕು. ನೀರಿನ ಪ್ರಮಾಣ ಕಡಿಮೆನೂ ಆಗಬಾರ್ದು, ನೀರಿನ ಪ್ರಮಾಣ ಹೆಚ್ಚಿಗೆನೂ ಆಗಬಾರ್ದು. ಅದನ್ನು ಬ್ಯಾಲೆನ್ಸನ್ನು ಮಾಡುವಂಥದ್ದು ಒಂದು ಶಕ್ತಿ ಕೂಡ ಈ ಎಲ್ಲದಕ್ಕೂ ಇರುತ್ತೆ. ಇದೇ ರೀತಿಯಾಗಿ ನಮ್ಮ ಶರೀರಕ್ಕೆ ರೆಸ್ಟ್ ಭಾಳ ಮತ್ತು ನಿದ್ದೆನೂ ಕೂಡ ಅತ್ಯಮೂಲ್ಯವಾದದ್ದು. ನಿದ್ದೆ ಯಾಕಪ್ಪ ಅಂತಂದ್ರೆ ನಮ್ಮ ಶರೀರ ಇಷ್ಟೇನು ದುಡಿತಿರ್ತದೆ, 24 ತಾಸು ದುಡಿತಿರ್ತದೆ. ಅದರೊಳಗೆ 24 ತಾಸು ಕೆಲಸ ಮಾಡುವಂಥ ಕೆಲವೊಂದಿಷ್ಟು ಆರ್ಗನ್ಸ್ಗಳದಾವು. ಹಾರ್ಟ್ ಇರ್ಬೋದು, ಸ್ಕಿನ್ ಇರ್ಬೋದು, ಕಣ್ಣು ಇರ್ಬೋದು, ಆಮೇಲೆ ಇನ್ನಿತರ ಜೀವಕೋಶಗಳು, ಅಂಗಾಂಗಗಳು, ನಮ್ಮ ಒಳಗಡೆ ಕಿಡ್ನಿ ಎಲ್ಲನೂ ಕೆಲಸ ಮಾಡ್ತಾ ಇರ್ತವೆ. ಆವಾಗ ಮಾಡುವಾಗ ಜೀವಕೋಶಗಳಿಗೆ ಸ್ವಲ್ಪ ಹಾನಿ ಉಂಟಾಗಿರ್ತವೆ. ಅವುಗಳನ್ನ ರಿಪೇರಿ ಮಾಡಲಿಕ್ಕೆ ಕೂಡ ನಮ್ಗೆ ರೆಸ್ಟ್ ಬೇಕು. ಇದ್ರ ಜೊತೆಗೆ ಪ್ರತಿ ಎಕ್ಸಸೈಸ್ ಅಂತ ಹೇಳ್ತೇವೆ, ಫಿಸಿಕಲ್ ಎಕ್ಸಸೈಸ್, ವ್ಯಾಯಾಮ, ಅದು ಕೂಡ ನಮ್ಮ ಶರೀರಕ್ಕೆ ಅತ್ಯಮೂಲ್ಯವಾದಂಥದ್ದು ಬೇಕು. 30 ನಿಮಿಷ ಅಟ್ಲೀಸ್ಟ್ ವ್ಯಾಯಾಮನ ಪ್ರತಿದಿನ ಮಾಡಿರಿ. ಇದ್ರ ಜೊತೆಗೆ ಮತ್ತು ಇನ್ನು ಧ್ಯಾನ, ಮೆಡಿಟೇಷನ್ ಅಂತ ಕರಿತೀವಿ. ಒಂದು ಸ್ವಲ್ಪ ಶರೀರ ಶಾಂತರಾಗಿರಬೇಕು, ನಮ್ಮ ಮನಸ್ಸು ಶಾಂತ ರೀತಿಯಿಂದ ಇರಬೇಕು. ನಾವು ಮಾಡುವಂಥ ಕೆಲಸ ಏಕಾಗ್ರತಾ ಭಾವನೆಯಿಂದ ಬರಬೇಕಪ್ಪ ಅಂದ್ರೆ ಅಟ್ಲೀಸ್ಟ್ ಒಂದು 10ರಿಂದ 15 ನಿಮಿಷ ಪ್ರತಿದಿನ ನಾವು ಮೆಡಿಟೇಷನ್ನ ಮಾಡಬೇಕಾದದ್ದು ಅವಶ್ಯಕತೆ ಐತಿ. ಸೊ ಹೀಗೆ ನಮ್ಮ ದೇಹಕ್ಕೆ ಇವೆಲ್ಲವೂ ಅವಶ್ಯಕತೆ ಇರುವಂಥದ್ದು. ಇವುಗಳನ್ನು ನಾವು ದೇಹಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ಕೊಟ್ಟಿದ್ದೆ ಆದರೆ ನೀವೆಲ್ಲರೂ ಆರೋಗ್ಯಯುತ ಜೀವನವನ್ನು ಸಾಗಿಸ್ಬೋದು. ನಿಜವಾಗ್ಲೂ ಎಲ್ಲರೂ ಆರೋಗ್ಯಯುತ ಜೀವನವನ್ನು ಸಾಗಿಸ್ಬೋದು. ಸೊ ಇನ್ನೂ ಇದ್ರ ಬಗ್ಗೆ ಎಲ್ಲರೂ ಒಂದೊಂದರ ಬಗ್ಗೆ ನಾನು ಇನ್ನೂ ವಿಚಾರಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ತೇನೆ ಮುಂದಿನ ವಿಡಿಯೋಗಳಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಕೊಡ್ರಿ, ಆಮೇಲೆ ಎಲ್ಲ ಮನೆ ಮಂದಿಗೆಲ್ಲ, ಫ್ರೆಂಡ್ಸ್ಗಳಿಗೆಲ್ಲ ಎಲ್ಲರಿಗೂ ಇದನ್ನು ಶೇರ್ ಮಾಡಿರಿ. ಇಂಥ ಅನೇಕ ವಿಚಾರಗಳನ್ನ ನಾನು ಇನ್ನು ಮುಂದೆ ನಿಮಗೆ ಹಂಚ್ಕೊಳ್ತೇನೆ ಅಂತ ಹೇಳ್ತಾ ನಮಸ್ಕಾರ. ನಾನು ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.